ಧನ್ಯವಾದಗಳು. ಇದೀಗ ಕವನ ವಾಚನ. ಶಮ ಉಪನ್ಯಾಸಕರು ಕೊಪ್ಪ ಇವರು ತಮ್ಮ ಕವನವನ್ನು ವಾಚಿಸಲಿದ್ದಾರೆ. ಕವನ ದೃಷ್ಟಿಕೋನ. ರಚನೆ ಶಮಾ ಕೊಪ್ಪ. ಚಿಕ್ಕವನಿದ್ದಾಗ ಬಹಳ ಅಳುತ್ತಿದ್ದೆ ನಾನು. ಸಣ್ಣ 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 ವಿಷಯಗಳು ಕಣ್ಣೀರು ತರುತ್ತಿದ್ದವು. ಹೊಟ್ಟೆ ಹಸಿದರೆ ಅಳುತ್ತಿದ್ದೆ. ಅಮ್ಮ ಬೇರೆಯವರನ್ನು ಮಾತನಾಡಿಸಿದರೆ ಅಳುತ್ತಿದ್ದೆ. ಅಪ್ಪನ ತೊಡೆಯಲ್ಲಿ ತಮ್ಮ ಕೂತರೆ ಅಳುತ್ತಿದ್ದೆ. ಎಲ್ಲಿಯ ತನಕ ಎಂದರೆ ನನಗೆ ಸೇರಿದ್ದೆಲ್ಲವೂ ಶಾಶ್ವತವಾಗಿ ನನ್ನದಲ್ಲ ಎಂದು ತಿಳಿಯುವವರೆಗೆ. ಯೌವನ ಪ್ರೇಮವನ್ನು ಜೊತೆಗೆ ತಂದಿತು. ಜೀವನ ನನಗೆ ಬಹಳ ರಂಗುರಂಗಾಗಿ ಕಂಡಿತು. ಮೋಹಕ ಕನಸುಗಳು ನನ್ನನ್ನು ಕಾಡಿದವು. ಎಲ್ಲಿಯ ತನಕ ಎಂದರೆ ಪ್ರೀತಿ ಪ್ರೇಮದಾಚೆಗೂ ಒಂದು ಜಗವಿದೆ. ಬದುಕಬೇಕಾದರೆ ಹಲವೊಮ್ಮೆ ಸಾಯುವುದು ಅವಶ್ಯಕ ಎಂದು ತಿಳಿಯುವವರೆಗೆ. ವಯಸ್ಸಾಗುವುದು ಎಂದರೆ ಎಲ್ಲರೂ ಗೌರವ ಕೊಡುತ್ತಾರೆ. ಸಾಕಷ್ಟು ಅನುಭವ ಜೀವನ ನೀಡಿರುತ್ತದೆ. ಒಂದಷ್ಟು ಜನಕ್ಕೆ ಬುದ್ಧಿ ಮಾತು ಹೇಳಬಹುದು ಎಂದುಕೊಂಡಿದ್ದೆ. ಎಲ್ಲಿಯ ತನಕ ಎಂದರೆ ವಯಸ್ಸಿನ ಜೊತೆಗೆ ಮರೆವು ಬರುವವರೆಗೆ, ದೇಹ ಬಳಲುವವರೆಗೆ. ನಂತರ ತಿಳಿಯಿತು ಜೀವನ ಕಲಿಸುವುದು ಇನ್ನೂ ಬಹಳ ಇದೆ ಎಂದು. ಒಂದು ದಿನ ನನ್ನ ಬಾಲಿಶ ಭಾವನೆಗಳನ್ನು ಬದಿಗಿಟ್ಟು ಕಂಡುಕೊಂಡೆ ನನ್ನಲ್ಲಿ ಒಬ್ಬ ಬಾಲಕಿ, ಒಂದು ಹುಡುಗಿ, ಮತ್ತೊಬ್ಬ ಮುದುಕಿಯೂ ಇದ್ದಾಳೆಂದು. ಕ್ಷಣದಲ್ಲಿ ನೋವು ಮರೆತು ನಗುವ ಬಾಲಕಿ ನಾನೇ. ಜೀವನವನ್ನು ಅಗಾಧವಾಗಿ ಪ್ರೀತಿಸುವ ಯುವತಿ ನಾನೇ. ಜೀವನವನ್ನು ಅರೆದು ಕುಡಿದು ಆನಂದಿಸುವ ಮುದುಕಿ ನಾನೇ. ಧನ್ಯವಾದಗಳು.